ನಾನು ಇವತ್ತು ನಮ್ಮ ತಾಮ್ರನ ಆರಿಸ್ತಾ ಇದ್ದೀನಿ. ಅಲ್ಲ ಹೆವಿ ಒದ್ದಾಡುತ್ತೆ ಕಣೋ ಇದು. ಗೂಡ್ಮೇಲೆ ಒಂದು ಅಕ್ಕಿ ಕುಂತೈತಲ್ಲ, ಅದೊಂಥರ ದತ್ತು ಪುತ್ರ ಅಂತಾರ. ಏನಾದರೂ ಒಂಚೂರು ನಮ್ಮ ಅಕ್ಕಿಗಳ್ನ ಹೊರಗಡೆ ಬಿಡೋಂಗಿಲ್ಲ. ಆ ಅಕ್ಕಿ ಅದೆಲ್ಲಿರುತ್ತೋ ಬಟ್ ಅದು ನಮ್ದಲ್ಲ, ಓಡ್ ಬಂದ್ಬಿಡುತ್ತೆ. ಇವುಗಳ ಜೊತೆ ಸೇರ್ಕೊಂಡ್ಬಿಡುತ್ತೆ, ಇವುಗಳ ಜೊತೆ ಮೇಯ್ಕೊಂಡು ನೀರು ಕುಡ್ಕೊಂಡು ಅದೇ ಬಟ್ ಅದು ಜಂಗಿ ಪಾರಿವಾಳ ಅನಿಸುತ್ತೆ. ಸೊ ಅಷ್ಟು ಬಿಟ್ಕೊಳ್ಳೋಕೆ ತೇಜು ಏನು ಮಾಡಿದ್ದಾನೆ, ಅಕ್ಕಿಗಳ್ನ ಜಾಸ್ತಿ ಕೂಡ ಹಾಕ್ಬಾರ್ದು, ಅವನಿಗೆ ಸ್ವಲ್ಪ ಫ್ರೀ ಬಿಡೋಣ ಅಂದ್ಬಿಟ್ಟು ಈ ಥರ ಕೇಜ್ನೆಲ್ಲ ಓಪನ್ ಮಾಡಿದ್ದಾನೆ. ಈ ಥರ ಕೇಜೆಲ್ಲ ಓಪನ್ ಮಾಡಿ ಅವನ್ನ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟಿದ್ದಾನೆ. ಸೊ ಈ ಅಕ್ಕಿಗಳು ಎಷ್ಟು ಅಡ್ವಾಂಟೇಜಸ್ ತಗೋತವೆ ಅಂತಂದರೆ, ಬೇಕು ಅಂದಾಗ ಇಲ್ಲಿ ಬಂದು ಅದಕ್ಕೆ ನಿಜ ಫುಡ್ ತಿನ್ನುತ್ತೆ, ನೀರು ಕುಡಿಯುತ್ತೆ, ಇಲ್ಲಾಂದರೆ ಬಂದು ಹಿಂಗೆ ಟೆರೆಸ್ ಮೇಲೆ ಆಟ ಆಡುತ್ತೆ. ಓಕೆನಾ. ಇನ್ನೂ ಎರಡುಗಳು ನೋಡಿ, ಇವೆರಡು ನಮ್ಮವೆ, ಆರಾಮಾಗಿ ಓಡಾಡ್ಕೊಂಡವೆ. ಸುಸ್ತಾದಾಗ ಬಂದು ಇಲ್ಲಿ ಕುತ್ಕೊಳ್ಳುತ್ತೆ. ಇವೆರಡು ನೋಡಿ ಅವಳೆ ಹೆಂಗೆ ಕಿತ್ತಾಡ್ತಾವೆ ಅಂದರೆ, ಇದು ಯಾರು ಗೂಡು? ಅವ್ರ ಗೂಡು. ನೀನ್ಯಾಕೆ ಹೋಗಿದ್ದೆ ಅಲ್ಲಿ? ನಿಂದು ಯಾವ ಗೂಡು? ನಿಂದು ಈ ಗೂಡಾಗು. ಇವಾಗ ಬಿಟ್ಟನಲ್ಲ, ಆ ಅಕ್ಕಿ ಆ ಗೂಡ್ದಲ್ಲ, ಬಿಕಾಸ್ ಯಾವುದೋ ಮರಿ ಇದೆ. ಅದು ಬಿಟ್ಟಿದ ತಕ್ಷಣ ಮರಿ ಹೆಂಗೆ ಸೌಂಡ್ ಮಾಡ್ತೈತೆ ಅಂದರೆ ಅದಕ್ಕೂ ಗೊತ್ತಾಯ್ತು ಅನ್ಸುತ್ತೆ ಇದು ನಮ್ಮಮ್ಮ ಇಲ್ಲ ಅಂತ. ಕೇಳಿಸ್ಕೊಳ್ಳಿ ಸೌಂಡು. ಯಾವ್ದ್ರ ಪೇರು ಪಾಪ, ಇದನ್ನ ಅಮ್ಮ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಐತೆ ಸಂಡೆ ಎಲ್ಲ ಕ್ಲೀನ್ ಮಾಡಬೇಕು. ಈ ವಾರ ಫುಲ್ ಜಾಸ್ತಿ ಗಲೀಜಾಗಿ ಹೋಗ್ಬಿಟ್ಟೈತೆ. ತೇಜು ಹಿಂಗೆ ಬಿಟ್ಟು ಎಷ್ಟು ಗಲೀಜಾಗೈತೆ ಅಂದರೆ, ಎಲ್ಲ ಒಳಗಡೆನೇ ಇದ್ದರೆ ಅಷ್ಟು ಗಲೀಜಾಗಲ್ಲ. ಒಳಗಡೆ ಇದ್ದರೆ ಪೇಪರೆಲ್ಲ ಗಲೀಜಾಗುತ್ತೆ. ಇನ್ ಕೇಸ್ ಏನಾದ್ರು ಈ ಥರ ಫ್ರೀಯಾಗಿ ಬಿಟ್ಟು ಹೋದರೆ ಮುಗೀತು. ಎಷ್ಟು ಗಲೀಜಾಗೈತೆ ನೋಡಿ. ಮತ್ತು ಸಂಡೇ ಅದೇ ಡ್ಯೂಟಿ, ನೀಟ್ ಮಾಡು ಮತ್ತೆ ಹಾಕು. ಎಷ್ಟು ಜಗಳ ಆಡ್ತವೆ, ಎಷ್ಟು. ನೀನು ಅಲ್ಲೇ ಇರೋ, ನೀನು ಯಾಕೋ ಜಾಸ್ತಿ ಆಯಿತು. ಇದೆ ಈ ಅಕ್ಕಿ ಆ್ಯಕ್ಚುಲಿ ಇದ್ರ ಮನೆಗೆ ಹೋಗೈತೆ, ಇದ್ರ ಮನೆಗೆ ಹೋಗ್ಬಿಟ್ಟು ಇದ್ರ ಮೇಲೆ ಜಗಳ ಆಡ್ತೈತೆ. ಇನ್ನು ಎಷ್ಟು ಇಡಬೇಡ ಈ ಅಕ್ಕಿ. ಸಾರಿ ಬಾಯ್. ಬನ್ನಿ ಮೇಡಮ್, ನಿಮ್ಮ ಮನೆಗೆ ನೀವು ಹೋಗಿ. ನೀವು ಯಾಕೆ ಬೇರೆ ಮನೆಗೆ ಹೋಗಿದ್ದೀರಾ? ಪಾಪ ನೋಡಿ, ಗಂಡಾಗ್ಬಿಟ್ಟು ಇದು ಮೊಟ್ಟೆ ಕಾಯ್ತೈತೆ, ಹೆಣ್ಣಾಗ್ಬಿಟ್ಟು ಅದು ಆರಾಮಾಗಿ ಅಲ್ಲಿ ಇಲ್ಲಿ ತಿರ್ಕೊಂಬರಕ್ಕೆ ಹೋಗೈತೆ. ಇವಾಗ ಕ್ಲಾಸ್ ತಗೋತಿರ್ಬೇಕು, ಎಲ್ಲೋ ಹೋಗಿದ್ದೆ ಮಗುನ್ ಬಿಟ್ಟು ಹಂಗೆ ಹಿಂಗೆ ಅಂತ. ಅವೆರಡನ್ನ ಹುಡಿಲಾಕಬೇಕು. ಎರಡು ಹೊರಗಡೆ ಇದೆ, ಎರಡು ಆರ್ತಾ ಇದೆ. 1 2 3 4 5 6 7 8 9 10 11 12 ಇತ್ತು. 12ರಲ್ಲಿ ಒಂದು ಹೋಯ್ತು, 11 ಇದೆ. ಇವನು ನೋಡಿ, ಇವ್ ನಮ್ಮ ಸ್ಪೈಡರ್ ಮ್ಯಾನು. ಇವನಂತರ ಅಲ್ಟಿಮೇಟು. ಹೆಂಗೆ ಅಂದರೆ, ನೀವು ಯಾರಾದರೂ ಜಗಳ ಆಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನನ್ನ ಪಾಡಿ ನಾನು ಹಾರಾಡ್ತೀನಿ, ಇಷ್ಟ ಬಂದಾಗ ಬಂದು ಕುತ್ಕೋತೀನಿ. ನಾನು ಮಾತ್ರ ಯಾವುದಕ್ಕೂ ಇನ್ವಾಲ್ವ್ ಆಗೋಲ್ಲ ನಿಮ್ಮ ಜಗಳಕ್ಕೆ ಎಲ್ಲದಕ್ಕೂ ಅಂತ ಆರಾಮಾಗಿ ಒಬ್ಬೊಬ್ಬನೇ ಹಾರ್ತಾನೆ. ಫಸ್ಟು ಒಂದು ಪೇರಿತ್ತು, ಪೇರ್ ಜೊತೆನೇ ಹಾರೋದು ಯಾವಾಗಲೂ. ಹಿಡಿಬೇಕಾದ್ರೂ ಅಷ್ಟೇ ಪೇರ್ ಜೊತೆನೇ ಹಿಡಿಯೋದು. ಇವಾಗ ಆ ಪೇರು ಆಲ್ಮೋಸ್ಟ್ ಒಂದು 4-5 ಡೇಸಿಂದ ಅದು ಹೊಂಟೋಯ್ತು, ಬಂದೇ ಇಲ್ಲ. ಇವಾಗ ಒಬ್ಬನೇ ಇದ್ದಾನೆ, ಒಬ್ಬನೇ ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತು ಇನ್ನೊಂದು ನನಗೆ ಡೌಟ್ ಏನು ಅಂದರೆ, ನಾವು ಇವಾಗ ತೊಗೊಂಬಂದಿರೋದ್ರಲ್ಲಿ ಆಲ್ಮೋಸ್ಟು 5 to 6 ಪಾರಿವಾಳ ಅಂತೂ ಆರೋಗಿದೆ. ಅವೆಲ್ಲ ಎಲ್ಲಿ ಹೋಗಿರ್ತವೆ, ಯಾರ ಮನೆಗೆ ಸೇರ್ಕೊಂಡಿರ್ತವೆ, ನಂಗೆ ಅದೇ ಗೊತ್ತಾಗ್ತಿಲ್ಲ. ಆ ಥರ ಯಾವುದಾದ್ರೂ ಒಂದು ಮಿಸ್ ಆಗಿ ನಮ್ಮ ಮನೆಗೂ ಒಂದು ಅಕ್ಕಿ ಬರಬಾರ್ದು ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ? ಒಂದು ನಾಯಿಗಳಿಗೆ ಆ ಥರಕ್ಕೆಲ್ಲ ಸಿಗೋಕ್ಕೆ ಚಾನ್ಸ್ ಇರಲ್ಲ, ಯಾಕಂದರೆ ಆಲ್ಮೋಸ್ಟ್ ರೆಕ್ಕೆ ಕಟ್ ಮಾಡಿದರೆ ಓಕೆ ಸಿಕ್ಬಿಡುತ್ತೆ, ಅಥವಾ ರೆಕ್ಕೆ ಕಟ್ಟಿದರೆ ಸಿಕ್ಬಿಡುತ್ತೆ ಅನ್ಬೋದು. ಬಟ್ ಇಲ್ಲಿವರೆಗೂ ನಮ್ಮ ಮನೆಯಿಂದ ಹೋಗಿರೋ ಅಕ್ಕಿಗಳು ಎಲ್ಲದೂ ಚೆನ್ನಾಗಿ ಆರೋ ಅಕ್ಕಿಗಳೇ. ಅಂದರೆ ನಾಯಿ ಕೈಗೆ ಬೆಕ್ಕಿನ ಕೈಗೆ ಯಾವುದು ಸಿಗಲ್ಲ ಆ ಥರ ಅಕ್ಕಿಗಳೇ. ಅವೆಲ್ಲ ಎಲ್ಲಿ ಹೋಗಿರ್ತವೆ? ಆ ಥರ ಯಾಕೆ ನಮ್ಮ ಮನೆಗೊಂದು ಬರಬಾರ್ದು? ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಲ್ಲಿ ಹೋಗಿರ್ತವೆ ಅವು, ಅಥವಾ ಯಾವ ಅಕ್ಕಿಗಳ ಜೊತೆ ಸೇರ್ಕೊಂಡಿರ್ತವೆ?